ಇನ್ನು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಮತ್ತೆ ಕರ್ನಾಟಕಕ್ಕೆ ಜಲಾಘಾತವನ್ನ ನೀಡಿದೆ. ತಮಿಳುನಾಡಿಗೆ ಮುಂದಿನ 15 ದಿನಗಳ ಕಾಲ ನಿತ್ಯ 9,000 ಕ್ಯೂಸೆಕ್ ನೀರು ಬಿಡುವಂತೆ ಆದೇಶಿಸಿದೆ. ಸಿಡಬ್ಲ್ಯೂಎಂಎ ಆದೇಶಕ್ಕೆ ರಾಜ್ಯಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಕೂಡ. ಕರುನಾಡಿಗೆ ಮತ್ತೆ ಬರೆ ಎಳೆದ ಕಾವೇರಿ ಪ್ರಾಧಿಕಾರ. ತಮಿಳುನಾಡಿಗೆ ನಿತ್ಯ 9,000 ಕ್ಯೂಸೆಕ್ ನೀರು ಬಿಡಲು ಆದೇಶ. ಬರದಿಂದ ಕಂಗೆಟ್ಟಿರುವ ಕರುನಾಡಿಗೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಮತ್ತೆ ಬರೆ ಎಳೆದಿದೆ. ತಮಿಳುನಾಡಿಗೆ ನಿತ್ಯ 9,000 ಕ್ಯೂಸೆಕ್ ನೀರು ಹರಿಸುವಂತೆ ಆದೇಶಿಸಿ ಕಾವೇರಿ ನೀರು ನಿಯಂತ್ರಣ ಸಮಿತಿ ಶಿಫಾರಸಿಗೆ ಒಪ್ಪಿಗೆ ಸೂಚಿಸಿದೆ. ಈ ಆದೇಶದಿಂದ ಕರ್ನಾಟಕವು ಮುಂದಿನ 15 ದಿನಗಳಲ್ಲಿ ಸುಮಾರು 12 ಟಿಎಂಸಿ ನೀರು ಹರಿಸಬೇಕಾಗಿದೆ. ಸಿಡಬ್ಲ್ಯೂಆರ್ಸಿನಲ್ಲಿ ಇರ್ತಕ್ಕಂಥ ಆದೇಶವನ್ನು ರೀಟ್ರೇಟ್ ಮಾಡಿ ಹೇಳಿದೆ. ಅದರಲ್ಲಿ ಯಾವುದೇ ಬದಲಾವಣೆ ಮಾಡಿರುವುದಿಲ್ಲ. ಅದನ್ನು ಆ ಪರಿಸ್ಥಿತಿಯನ್ನು ಪುನಃ ಅವರು ಚರ್ಚೆ ಮಾಡ್ತಾರೆ, ಅವಲೋಕನೆ ಮಾಡಿಕೊಂಡು ತದನಂತರ ಮುಂದಿನ ದಿನಗಳಲ್ಲಿ ಬದಲಾವಣೆ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇದ್ದರೆ ಅದನ್ನು ಇನ್ನು 10-15 ದಿನ ಆದ ನಂತರ ಇನ್ನೊಮ್ಮೆ ಮೀಟಿಂಗ್ ನಡೆಸಿ ಅದರಲ್ಲಿ ಡಿಸಿಷನನ್ನು ತೆಗೆದುಕೊಳ್ತಾರೆ. ಹಾಗಾದ್ರೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಎದುರು ಕರ್ನಾಟಕ ತಮಿಳುನಾಡು ಏನೆಲ್ಲ ವಾದಿಸಿದು ಅಂತ ತೋರಿಸ್ತೀವಿ ನೋಡಿ. ಸಿಡಬ್ಲ್ಯೂಆರ್ಸಿ ಶಿಫಾರಸನ್ನ ಮರುಪರಿಶೀಲಿಸಬೇಕು ಅಂತ ಕರ್ನಾಟಕ ವಾದಿಸಿದೆ. 9,000ದಿಂದ 6,000 ಕ್ಯೂಸೆಕ್ಗೆ ಇಳಿಸಬೇಕು. 4 ಡ್ಯಾಂಗಳ ಮೇಲೆ ಒತ್ತಡ ಹೇರುವುದು ಸರಿಯಲ್ಲ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಇಲ್ಲ. ನಮ್ಮ ಸಾಧ್ಯತೆಗೆ ಅನುಗುಣವಾಗಿ ನೀರು ಬಿಟ್ಟಿದ್ದೇವೆ. ತಮಿಳುನಾಡು ಕೇಳಿದಷ್ಟು ನೀರು ಬಿಡಲು ಸಾಧ್ಯವಿಲ್ಲ ಎಂದು ಕರ್ನಾಟಕ ವಾದಿಸಿದೆ. ಕರ್ನಾಟಕ ವಾದಕ್ಕೆ ತಮಿಳುನಾಡು ಪ್ರತಿವಾದ ಮಂಡಿಸಿದೆ. ನಿತ್ಯ 21,000 ಕ್ಯೂಸೆಕ್ ನೀರು ಬಿಡುಗಡೆಗೆ ತಮಿಳುನಾಡು ಪಟ್ಟು ಹಿಡಿದಿತ್ತು. ಅಲ್ಲದೆ ಆಗಸ್ಟ್ 23ರವರೆಗೆ ಬಾಕಿ ಇರುವ 17.49 ಟಿಎಂಸಿ ನೀರನ್ನ ತಕ್ಷಣ ರಿಲೀಸ್ ಮಾಡಬೇಕು. ಜೊತೆಗೆ ಆಗಸ್ಟ್ 24ರಿಂದ ಸೆಪ್ಟೆಂಬರ್ 7ರವರೆಗೆ 28 ಟಿಎಂಸಿ ನೀರು ಹರಿಸಬೇಕು. ಬಿಳಿಗುಂಡ್ಲುವಿನಲ್ಲಿ ನಿಗದಿತ ನೀರಿನ ಹರಿವು ಕಾಯ್ದುಕೊಳ್ಳಬೇಕು ಎಂದು ತಮಿಳುನಾಡು ವಾದ ಮಂಡಿಸಿತ್ತು. ತಮಿಳುನಾಡಿನ ವಾದವನ್ನ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ತಿರಸ್ಕರಿಸಿದೆ. ಆಗಸ್ಟ್ 24ರಂದು ಸಿಡಬ್ಲ್ಯೂಆರ್ಸಿ ತೆಗೆದುಕೊಂಡ ನಿರ್ಧಾರವನ್ನ ಸಿಡಬ್ಲ್ಯೂಎಂಎ ಅಂಗೀಕರಿಸಿದೆ. ಕರ್ನಾಟಕ ತನ್ನ ಜಲಾಶಯಗಳಿಂದ ನೀರು ಬಿಡುಗಡೆ ಮಾಡಬೇಕು. ಬಿಳಿಗುಂಡ್ಲುವಿನಲ್ಲಿ ನಿತ್ಯ 9,000 ಕ್ಯೂಸೆಕ್ ಹರಿವು ಖಚಿತಪಡಿಸಬೇಕು. ಈ ಆದೇಶ ಆಗಸ್ಟ್ 25ರ ಬೆಳಗ್ಗೆ 8ರಿಂದ ಮುಂದಿನ 15 ದಿನಗಳವರೆಗೆ ಜಾರಿಯಲ್ಲಿರುತ್ತೆ. ಬಿಳಿಗುಂಡ್ಲುವಿನಲ್ಲಿ 11.66 ಟಿಎಂಸಿ ನೀರು ಹರಿಯುವಂತೆ ಮಾಡಬೇಕು ಅಂತ ಸಿಡಬ್ಲ್ಯೂಎಂಎ ಆದೇಶಿಸಿದೆ. ಸಿಡಬ್ಲ್ಯೂಎಂಎ ಸಭೆಯಲ್ಲಿ ಕೂಗಾಡಿದ ತಮಿಳುನಾಡು ಅಧಿಕಾರಿಗಳು ನಿತ್ಯ 21,000 ಕ್ಯೂಸೆಕ್ ನೀರು ಬಿಡುಗಡೆ ಮಾಡುವಂತೆ ತಮಿಳುನಾಡು ಪಟ್ಟು ಹಿಡಿದಿತ್ತು. ತಮಿಳುನಾಡು ವಾದವನ್ನ ಸಿಡಬ್ಲ್ಯೂಎಂಎ ತಿರಸ್ಕರಿಸಿತ್ತು. ಇದರಿಂದ ಸಿಟ್ಟಾದ ಅಧಿಕಾರಿಗಳು ಸಭೆಯಲ್ಲೇ ಕೂಗಾಡಿ ಹೊರ ನಡೆದರು. ಜಲಸಂಪನ್ಮೂಲ ಸಚಿವ ಎನ್ ಚೆಲುವರಾಯಸ್ವಾಮಿ ಮೀಟಿಂಗ್. ಸಿಡಬ್ಲ್ಯೂಎಂಎ ಆದೇಶದ ಬೆನ್ನಲ್ಲೇ ಜಲಸಂಪನ್ಮೂಲ ಸಚಿವ ಎನ್ ಚೆಲುವರಾಯಸ್ವಾಮಿ ಇಲಾಖೆ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ದಾರೆ. ಸಾಧಕ ಬಾಧಕದ ಬಗ್ಗೆ ಚರ್ಚಿಸಿದ್ದಾರೆ. ಈಗ ಸಿಡಬ್ಲ್ಯೂಆರ್ಸಿ ಏನು 9 ಟಿಎಂಸಿಗೆ ಇದು 9,000 ಕ್ಯೂಸೆಕ್ಸನ್ನು ಬಿಡಲಿಕ್ಕೆ ಆದೇಶ ಮಾಡಿತ್ತು, ಅದನ್ನೇ ಯಥಾವತ್ತು ಅಪ್ರೂವ್ ಮಾಡಿದೆ ಸಿಡಬ್ಲ್ಯೂಎಂಎ. ಸೊ ಅವರು ನಿನ್ನೆನೂ ಅಸಮಾಧಾನ ವ್ಯಕ್ತಪಡಿಸಿ ಹೋಗಿದ್ದಾರೆ, ಇವತ್ತು ಅಸಮಾಧಾನ ವ್ಯಕ್ತಪಡಿಸಿ ಹೋಗಿದ್ದಾರೆ. ನಾವೀಗ ಸುಪ್ರೀಂ ಕೋರ್ಟು ಮತ್ತೆ 27 ಮುಂದಿನ ವಾರ 30th ಮುಂದಿನ ವಾರ ಮತ್ತೆ ಪೋಸ್ಟಿಂಗ್ ಮಾಡ್ಕೊಂಡಿದ್ದಾರೆ ಡೇಟು. ಸೊ ನಾವು ನಿನ್ನೆ ಸಿಡಬ್ಲ್ಯೂಆರ್ಸಿನಲ್ಲೂ ಸಹ ನಮ್ಮ ಟೆಕ್ನಿಕಲ್ ಟೀಮ್ ಹೋಗಿ ಭಾಳಷ್ಟು ಪ್ರಯತ್ನ ಮಾಡಿದ್ದೀವಿ. ಬಟ್ ಆದರೆ ನಮ್ಮ ರೈತರಿಗೆ ತೊಂದರೆ ಆಗದಂಗೆ ನೋಡ್ಕೊಳ್ತಕ್ಕಂಥ ಒಂದು ಜವಾಬ್ದಾರಿಯನ್ನು ನಮ್ಮ ಸರ್ಕಾರ, ನಮ್ಮ ಇಲಾಖೆ ತಗೋತೀವಿ. ಸಿಡಬ್ಲ್ಯೂಎಂಎ ಆದೇಶದ ವಿರುದ್ಧ ಸಿಡಿದೆದ್ದ ವಾಟಾಳ್ ನಾಗರಾಜ್. ತಮಿಳುನಾಡಿಗೆ ಕಾವೇರಿ ನೀರು ಬಿಡುವಂತೆ ಸಿಡಬ್ಲ್ಯೂಎಂಎ ಆದೇಶದ ವಿರುದ್ಧ ವಾಟಾಳ್ ನಾಗರಾಜ್ ಸಿಡಿದೆದ್ದಿದ್ದಾರೆ. ಮಂಡ್ಯದ ಕೆಆರ್ಎಸ್ ಡ್ಯಾಂ ಮುತ್ತಿಗೆಗೆ ವಾಟಾಳ್ ನಾಗರಾಜ್ ತಂಡ ಯತ್ನಿಸಿತ್ತು. ಆದರೆ ಮುತ್ತಿಗೆ ಹಾಕುವ ಮುನ್ನವೇ ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈ ವೇಳೆ ಮಾತನಾಡಿದ ವಾಟಾಳ್ ಸೆಪ್ಟೆಂಬರ್ 1ರಂದು ತಮಿಳುನಾಡು ಗಡಿ ಬಂದ್ ಮಾಡುತ್ತೇವೆ ಎಂದು ಹೇಳಿದ್ದಾರೆ. 1ನೇ ತಾರೀಕು ತಮಿಳುನಾಡು ಗಡಿ ಬಂದ್. 1ನೇ ತಾರೀಕು ಅತ್ತಿಬೇಲೆ ಹತ್ರ ಗಡಿ ಬಂದ್. ಯಾವ ತಮಿಳುನಾಡಿನ ವಾಹನಗಳು ಬಿಡೋದಿಲ್ಲ, ಯಾವ ಕಾರಣಕ್ಕೂ ಬಿಡೋದಿಲ್ಲ. ಆದೇಶ ವಿರೋಧಿಸಿ ಕಾವೇರಿ ನದಿ ಬಳಿ ಮಂಡ್ಯ ರಕ್ಷಣಾ ವೇದಿಕೆ ಪ್ರತಿಭಟನೆ ನಡೆಸಿತ್ತು.
ಬ್ಯೂರೋ ರಿಪೋರ್ಟ್, TV9